ಅಲ್ವಾ ಒಳಗಡೆ ಏನು ಮಾಡ್ತಾ ಇದ್ದೆ? ಅದು ಚಪಾತಿ ಮಾಡಬೇಕು ಅಂತ ಒಳಗಡೆ ಹಿಟ್ಟು ನಾದಕತ್ತಿದ್ನಪ್ಪ. ಅದನ್ನು ತಂದು ಇಲ್ಲೇ ಲಟ್ಟಿಸ್ಬಿಟ್ಟೇನು? ಛೇ ಹಾಗೇನಿಲ್ಲ, ನೀನು ಬಂದು ಖುಷಿ ಒಳಗೆ ನನಗೆ ಗೊತ್ತೇ ಆಗಲಿಲ್ಲ. ಮೈದುನ ಚೆನ್ನಾಗಿದ್ದೀಯೇನು? ಚೆನ್ನಾಗಿದ್ದೇನಮ್ಮ, ನೀನು ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ. ಅಣ್ಣ ಎಲ್ಲಿ ಕಾಣ್ತಾ ಇಲ್ಲ? ಇಷ್ಟೋ ತನಕ ನಿನ್ನ ದಾರಿ ಕಾಯ್ದು ಈಗ ತಾನೇ ತೋಟದ ಕಡೆಗೆ ಹೋದ್ರು. ಹೌದು, ಈ ದರಿದ್ರ ಇವತ್ತು ಮನೆಗೆ ಬರ್ತಾನೆ, ಮತ್ತೆ ಶಿಕ್ಷಣಗೋಸ್ಕರ ಹಣ ಕೇಳ್ತಾನಂತ ಹೋಗಿರ್ಬೋದಲ್ಲ. ಛೇ ಯಾಕಪ್ಪ ಈ ರೀತಿ ಮಾತನಾಡ್ತಾ ಇದ್ದಿ? ನೋಡು ಮೈದುನ, ನಿಮ್ಮಣ್ಣ ನಿನ್ನ ಮೇಲೆ ಎಷ್ಟೊಂದು ಆಸೆ ಇಟ್ಕೊಂಡಿದ್ದಾನಂತೆ ಗೊತ್ತೇನು? ನೀನೊಬ್ಬ ದೊಡ್ಡ ವಿದ್ಯಾವಂತನಾಗಬೇಕು, ಡಾಕ್ಟ್ರನಾಗಬೇಕು ಅಂತ ಹಗಲು ರಾತ್ರಿ ನಿನ್ನ ಬಗ್ಗೆ ಕನಸು ಕಾಣ್ತಾನೇ ಇರ್ತಾನೆ. ಯಾಕೋ ಈ ರೀತಿ ಮಾತನಾಡ್ತಾ ಇದ್ದೀಯಾ? ನಿಜ ಅತ್ತಿಗೆ, ನನ್ನ ಒಬ್ಬ ಬಡ ರೈತನಾದರೂ ನನ್ನನ್ನು ಓದಿಸಿ ಡಾಕ್ಟರ್ ಮಾಡಬೇಕೆಂಬ ಮಹದಾಸೆಯನ್ನು ಹೊತ್ತುಕೊಂಡು ಕುಳಿತಿದ್ದಾನೆ. ಅದಿರಲಿ, ಅದಕ್ಕೆ ನಾನು ನಿಮ್ಗೊಂದು ವಿಷಯ ಹೇಳಬೇಕು. ವಿಷಯನಾ? ಅದೇನಂತ ಹೇಳಪ್ಪ. ನೀವು ಬೈಯಲ್ಲ ತಾನೆ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅದೇನಂದ್ರೆ ಅದು ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಏನು ಪ್ರೀತಿ ಮಾಡ್ತಾ ಇದೀಯಾ? ಹಾಗಾದ್ರೆ ನನ್ನ ಮೈದುನ ಪ್ರೀತಿ ಮಾಡುವಷ್ಟು ದೊಡ್ಡವನಾಗ್ಬಿಟ್ಟ ಅಂದಾಗೆ. ಮೈದುನ ಯಾರಪ್ಪ ಹುಡುಗಿ? ಈ ಊರಿನ ಅಗರ್ಭ ಶ್ರೀಮಂತ ಶ್ರೀಕಾಂತ್ ಗೌಡನ ತಂಗಿ ಶಿಲ್ಪ. ಏನು ಶಿಲ್ಪನ? ಯಾಕತ್ತಿಗೆ ಶಿಲ್ಪ ಅಂದ ತಕ್ಷಣ ನಿಮ್ಮ ಮುಖ ಬಾಡಿ ಹೋಯ್ತು? ಯಾಕೆ? ಅವಳು ನಿಮಗೆ ಇಷ್ಟವಿಲ್ವಾ? ನಿಮಗೆ ಇಷ್ಟ ಅಲ್ಲ ಅಂದೇಳಿ ನಾನೇ ಅವಳನ್ನು ಮರೆತು ಬಿಡ್ತೀನಿ. ಛೇ ಬೇಡ ಮೈದುನ, ಬೇಡ. ನಿಮ್ಮಿಬ್ಬರದು ಕೂಡಿದ ಪ್ರೀತಿಯನ್ನು ಅದನ್ನ ಅಗಲಿಸೋಷ್ಟು ಕಟ್ಟುಗಳು ನಾನಲ್ಲಪ್ಪ. ನೋಡು, ನಿಮ್ಮಣ್ಣ ಬರಲಿ, ಅವ್ರು ಬಂದ ಮೇಲೆ ಈ ವಿಷಯ ಅವರಿಗೆ ತಿಳಿಸ್ತೀನಿ, ಆಯ್ತಾ? ಸರಿ ಅತ್ತಿಗೆ, ಇವುಗಳನ್ನ ಒಳಗಡೆ ನಾನು ಅನ್ನ ನೋಡ್ಕೊಂಡು ಬರ್ತೀನಿ. ಸರಿ, ಬೇಗ ಬಂದ್ಬಿಡು. ಯಾವಾಗ ಬಂದಿಯಪ್ಪ? ಇದೀಗ ತಾನೇ ಬಂದೇನಾ? ಹೇಗೆ ನಡೆದಿದ್ಯಪ್ಪ ನಿನ್ನ ವಿದ್ಯಾಭ್ಯಾಸ? ನನ್ನ ವಿದ್ಯಾಭ್ಯಾಸ ಏನೋ ಚೆನ್ನಾಗಿ ನಡೀತಾ ಇದೆ, ಆದರೆ ಏನಾಯ್ತಪ್ಪ? ನೀನು ಕನಸು ಕಂಡಂತೆ ಹೆತ್ತ ತಂದೆ ತಾಯಿಗೆ ಮಾತು ಕಟ್ಟಂತೆ ನಾನೊಬ್ಬ ದೊಡ್ಡ ಡಾಕ್ಟರ್ನಾಗಬೇಕಾದ್ರೆ 10 ಲಕ್ಷ ಹಣ ಬೇಕಣ್ಣ. 10 ಲಕ್ಷನ? ನನ್ನ ತಮ್ಮ ದೊಡ್ಡ ಡಾಕ್ಟರ್ನಾಗಬೇಕು, ನನ್ನ ತಮ್ಮನ್ನ ದೊಡ್ಡ ಡಾಕ್ಟರ್ನನ್ನಾಗಿ ಮಾಡಬೇಕೆಂಬ ಆಸೆ ನನ್ನ ಹೆತ್ತ ತಾಯಿ ಹೇಳಿದ್ದು. ಅವರ ಆಶೆಯನ್ನು ಪೂರೈಸಬೇಕು ಅಂತ ನಾನೆಷ್ಟು ಪ್ರಯತ್ನ ಪಟ್ಟೆ. ಆದರೆ ಈಗ 10,000 ನಾನು ಎಲ್ಲಿಂದ ತರಬೇಕು? ನನ್ನ ತಮ್ಮ ಡಾಕ್ಟರ್ ಆಗಲೇಬೇಕು, ನನ್ನ ಕನಸು ನನಸಾಗಲೇಬೇಕು, ನನ್ನ ಹೆತ್ತ ತಾಯಿ ತಂದೆಯ ಆಶೆಯನ್ನು ನಾನು ನೆರವೇರಿಸಲೇಬೇಕು. ಅದಕ್ಕಾಗಿ ನಾನು ಹಗಲು ರಾತ್ರಿ ಕೂಲಿ ನಾಲಿಯನ್ನಾದರೂ ಮಾಡಿ ನನ್ನ ತಮ್ಮನಿಗೆ 10 ಲಕ್ಷ ಒದಗಿಸ್ತೀನಿ. ಎಷ್ಟಂದ್ಯಪ್ಪ? 10 ಲಕ್ಷನಾ? ಆಯ್ತಪ್ಪ, ನಾನು 10 ಲಕ್ಷ ರೂಪಾಯಿ ವ್ಯವಸ್ಥೆ ಮಾಡ್ತೀನಿ. ಏನು ಹೇಳ್ತಾ ಇದೀಯಣ್ಣ? ದಿನ ಬೆಳಗಾದ್ರೆ ಸಾಕು ರೇಷನ್ ಅಂಗಡಿ ಮುಂದೆ ನಿಂತು ಮಧ್ಯಾಹ್ನ ಊಟ ಮಾಡಿದರೆ ರಾತ್ರಿ ಉಪವಾಸ ಮಲಗುವ ಮನೆತನ ನಮ್ದು. ಅಂತದರಲ್ಲಿ 10 ಲಕ್ಷ ಹಣ ಎಲ್ಲಿಂದ ತರ್ತೀಯಣ್ಣ? ನೋಡಪ್ಪ, ನೀನು ಅದ್ರ ಬಗ್ಗೆ ವಿಚಾರ ಮಾಡಬೇಡ. ನಾನು ನಿನ್ಗೆ ಎಲ್ಲಿಯಾದರೂ ತಂದು 10 ಲಕ್ಷ ರೂಪಾಯಿ ಕೊಡ್ತೀನಿ. ನೀನು ದೊಡ್ಡ ಡಾಕ್ಟರ್ ಆಗಬೇಕು ಅಷ್ಟೇ. ಸರಿ ಅಣ್ಣ, ನನಗೆ ನಾಳೆನೇ ಹಣ ಬೇಕು. ನಾಳೆನೇ ಬೇಕಾ? ಸರಿಯಪ್ಪ, ನಾನು ವ್ಯವಸ್ಥೆ ಮಾಡ್ತೀನಿ. ನೋಡು, ಒಳಗಡೆ ನಿಮ್ಮ ಅತ್ತಿಗೆ ಇದ್ದಾಳೆ, ಕೈಕಾಲು ಮುಖ ತಗೊಂಡು ಊಟ ಮಾಡಿ. ಇಲ್ಲಣ್ಣ, ನಮ್ಮ ಫ್ರೆಂಡ್ ಹತ್ರ ಸ್ವಲ್ಪ ಕೆಲಸ ಇದೆ, ನಾನು ಬಂದ ಮೇಲೆ ಊಟ ಮಾಡ್ತೀನಿ. ಅಲ್ಲೋ, ಮೊದಲು ಊಟ ಮಾಡಿ ಹೋಗಪ್ಪ. ಇಲ್ಲಣ್ಣ, ಬಂದ ಮೇಲೆ ಮಾಡ್ತೀನಿ. ರೀ, ಏನಾಯ್ತು? ಒಂಥರ ನಿಂತಿದ್ದೀರಲ್ಲ?
ಸಾವಿತ್ರಿ, ಯಾಕ್ರಿ? ಇದುವರೆಗೆ ನಾನು ಕಂಡಿರುವ ಕನಸು ನನ್ನ ಹೆತ್ತ ತಾಯಿ ತಂದೆಗಳು ಆಸೆ ಪಟ್ಟಂತೆ ನನ್ನ ತಮ್ಮನೊಬ್ಬ ದೊಡ್ಡ ಡಾಕ್ಟರ್ ಆಗ್ಬೇಕಾದ್ರೆ ಅವನಿಗೆ 10 ಲಕ್ಷ ರೂಪಾಯಿ ಕೊಡ್ಬೇಕಂತ. ಆದ್ರೆ ಈಗಾಗಲೇ ನನ್ನ ತಮ್ಮನ ಶಿಕ್ಷಣಕ್ಕಾಗಿ ಅವರಿವರ ಹತ್ರ ಸಾಲ ಮಾಡಿದ್ದೆ. ಈಗ 10 ಲಕ್ಷ ರೂಪಾಯಿ ನಾನು ಎಲ್ಲಿಂದ ತರಬೇಕು, ಏನ್ ಮಾಡಬೇಕು ದಿಕ್ಕೇ ತೋಚ್ತಾ ಇಲ್ಲ. ಏನು 10 ಲಕ್ಷಣ? ಅಲ್ಲ ರೀ, ಅಷ್ಟೊಂದು ಹಣ ನಮ್ಮ ಹತ್ರ ಇರೋಕೆ ಅದು ಹೇಗೆ ಸಾಧ್ಯ ರೀ? ಹಾ, 1 ನಿಮಿಷ ಇರಿ, ಬಂದೆ. ರೀ, ನಾನು ತವರಿನಿಂದ ಗಂಡನ ಮನೆಗೆ ಬರಬೇಕಾದ್ರೆ ನನ್ನ ತವರಿನವರು ನನಗೆ ಅಂತ ಕೊಟ್ಟಿರುವ 2 ಎಕರೆ ಆಸ್ತಿ ಪತ್ರ ಇದನ್ನು ಅಡ ಇಡಿ ಇಲ್ಲ ಮಾರಿ ಆದರೂ ಬಿಡಿ, ಒಟ್ಟಿನಲ್ಲಿ ನನ್ನ ಮೈದುನ ದೊಡ್ಡ ವಿದ್ಯಾವಂತನಾಗಬೇಕು, ಡಾಕ್ಟರ್ನಾಗಬೇಕು. ತಗೊಳ್ಳಿ, ಇದನ್ನು ತಗೊಂಡು ಹೋಗಿ ಆದಷ್ಟು ಬೇಗ ನನ್ನ ಮೈದುನಿಗೆ ಹಣ ತಂದುಕೊಡಿ. ತಗೊಳ್ಳಿ. ಅಲ್ಲ ಸಾವಿತ್ರಿ, ಗಂಡನ ಮನೆಗೆ ಬಂದ ತಕ್ಷಣ ತುಂಬಿದ ಮನೆಯನ್ನು ಒಡೆದು ತನ್ನ ಗಂಡನ ಕರೆದುಕೊಂಡು ಬೇರೆ ಮನೆ ಮಾಡಿ ಸಂಸಾರ ಸಾಗಿಸಬೇಕೆಂಬ ಆಲೋಚನೆ ಇರುವ ಈಗಿನ ಸಮಾಜದಲ್ಲಿ ನನ್ನ ತಮ್ಮನ ಶಿಕ್ಷಣಕ್ಕಾಗಿ, ನಿನ್ನ ಮೈದುನ ಶಿಕ್ಷಣಕ್ಕಾಗಿ ನಿನ್ನ ತವರು ಮನೆಯವರು ನಿನಗೆ ಪ್ರೀತಿಯಿಂದ ಕೊಟ್ಟಿರುವ ಉಡುಗೊರೆಯನ್ನ ನಿನ್ನ ಮೈದುನ ಶಿಕ್ಷಣಕ್ಕಾಗಿ ಕೊಟ್ಟು ಅದನ್ನು ಮಾರಿ ಆದರೂ ನನ್ನ ಮೈದುನಿಗೆ ಹಣ ಒದಗಿಸು ಅಂತ ಹೇಳ್ತಾ ಇದೆಯಲ್ಲ ಸಾವಿತ್ರಿ. ನಿಜವಾಗಲೂ ನೀನು ನನ್ನ ಪಾಲಿನ ದೇವತೆ ಕಡೆ. ನೀನು ನನ್ನ ಹೆಂಡತಿಯಾಗಿ ನನ್ನ ಮನೆಗೆ ಬರಲಿಲ್ಲ, ನನ್ನ ಪಾಲಿನ ದೇವತೆಯಾಗಿ ಬಂದಿದ್ದೀಯ. ಚಚ್ಚೆ, ಯಾಕ್ರಿ ಈ ರೀತಿ ಮಾತನಾಡ್ತಾ ಇದ್ದೀರಾ? ಹೋಗ್ರಿ, ಆದಷ್ಟು ಬೇಗ ಹೋಗಿ ನನ್ನ ಮೈದನಿಗೆ ಹಣ ತಂದುಕೊಡಿ. ಹೋಗ್ರಿ. ಹೋಗ್ತೀನಿ. ನನ್ನ ತಮ್ಮನಿಗೆ ನಾಳೆಯೇ ಬೇಕಂತೆ. ನನಗೆ ಎಲ್ಲಿಯಾದರೂ ಹೋಗಿ ಹಣದ ವ್ಯವಸ್ಥೆ ಮಾಡ್ತೀನಿ. ನೋಡು, ಈಗ ನನ್ನ ತಮ್ಮ ಹೊರಗಡೆ ಹೋಗಿದ್ದಾನೆ. ಅವನು ಬರುವಷ್ಟರಲ್ಲಿ ಅಡುಗೆ ಸಿದ್ಧ ಮಾಡು. ಆಯ್ತು ರೀ, ಊಟ ಮಾಡಿಸ್ಬಿಡು. ರೀ, ನೀವು ಬಂದಮೇಲೆ ಎಲ್ಲರೂ ಸೇರಿ ಊಟ ಮಾಡಿದ್ರಾಯ್ತು. ನೀವು ಕೂಡ ಬೇಗ ಬಂದುಬಿಡಿ. ಆಯ್ತು ಸಾವಿತ್ರಿ.